ಪೂಜಾರವರು ಮಾನ್ಯ ಸಭಾಪತಿಯವರೇ, ಲಿಮ್ಕಾ ದಾಖಲೆಗೆ ತಮ್ಮ ಹೆಸರು ಸೇರಿದ್ದೇ ಒಂದು ದಾಖಲೆ ಅಂತ ತಿಳ್ಕೊಂಡು ಇಡೀ ಸದನ ಪಾರ್ಟಿ ಪಕ್ಷ ಎಲ್ಲವನ್ನ ಮರೆತು ಏಕಕಂಠದಿಂದ ನಿಮ್ಮನ್ನು ಅಭಿನಂದನೆ ಮಾಡಿದೆ. ದಯವಿಟ್ಟು 2 ನಿಮಿಷ ಕೊಡಿ ಸರ್. ಅಲ್ಲ, ನಾನು ಮಾತಾಡಿದ ನಂತರ ಮಾತಾಡಿ ಸರ್. ಆಗೋದಿಲ್ಲ ಸರ್, ನೀವು ವಿರೋಧ ಪಕ್ಷ ನಾಯಕರು, ನೀವು ಕೊನೆಯಲ್ಲಿ ದಯಮಾಡಿ ಸಂಕನೂರವ್ರು ಕೊಡಿ ಸರ್, ಪ್ಲೀಸ್. ಕೊಡ್ಬೇಕು. ಅಲ್ಲ, ಆಗಲ್ಲ, ನನ್ನ ರೆಕಾರ್ಡ್ ಹೋಗಿ ಆಯ್ತು. ಆಮೇಲೆ ಮಾತಾಡ್ಬಿಡಿ, ನೀವು ಮಾತಾಡಿ, ಆಮೇಲೆ ಮಾತಾಡಿ, ಬೇಗ ಮುಗಿಸ್ಬಿಡಿ. ರವಿ ಸಭಾಪತಿಯವರೇ, ತಾವು ತಮ್ಮ ಸುದೀರ್ಘವಾದಂಥ ರಾಜಕಾರಣದ ಜೀವನದಲ್ಲಿ ಮಾಡಿರುವಂಥ ಅನೇಕ ಸಾಧನೆಗಳನ್ನು ಇವತ್ತು ರಾಜ್ಯ ಮೆಲುಕು ಹಾಕುವಂಥ ಒಂದು ಕ್ಷಣ ಬಂದಿದೆ ಅಂತ ನಾನು ಭಾವಿಸಿದ್ದೇನೆ. ತಾವು ಶಿಕ್ಷಣ ಮಂತ್ರಿಗಳಾಗಿ ಬಂದಿರುವಾಗ ಶಿಕ್ಷಣಕ್ಕೆ ಕೊಟ್ಟಿರುವಂಥ ಒತ್ತು ಮತ್ತು ವರ್ಗಾವಣೆಯನ್ನು ಕೌನ್ಸೆಲಿಂಗ್ ಮಾಡೋದನ್ನು ಇವತ್ತು ಜನ ನೆನಪು ಮಾಡ್ತಾ ಇರುವುದನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಆಗಿತ್ತು. ಸಾಂದರ್ಭಿಕವಾಗಿ ನೀವು ಹೊಸ ಸಹಸ್ರ ಸಹಾಯಕ್ಕೆ ಬಂದದ್ದನ್ನು ನಾನು ಕಂಡಿದ್ದೆ. ನನಗೊಂದು ಅರ್ಥ ಆಗದಿರೋದು ಏನಂದರೆ, ರಾಜಕಾರಣದಲ್ಲಿ 8 ಸಾರಿ ಒಂದೇ ಕ್ಷೇತ್ರದಿಂದ ಗೆಲ್ಲಿಕ್ಕೆ ಸಾಧ್ಯ ಅಂತ ನನಗೆ ಅರ್ಥ ಆಗಿಲ್ಲ, ಹೇಗೆ ಅಂತೇಳಿ. ನಾನು ತಮ್ಮಲ್ಲಿ ವಿನಂತಿ ಮಾಡೋದು, 8 ಸಾರಿ ಗೆಲ್ಲೋದು ಹೇಗೆ ಅನ್ನುವಂಥ ಗುಟ್ಟನ್ನು ಒಂದ್ಸರ್ತಿ ನಮ್ಮ ಬಿಟ್ಟುಕೊಡಿ. ನೀವು ₹1 8 ಸಾರಿ ಒಂದೇ ಕ್ಷೇತ್ರದಿಂದ ಗೆಲ್ಲುವುದು ಹೇಗೆ ಅನ್ನುವಂಥ ಗುಟ್ಟಿದೆಯಲ್ಲ, ಅಲ್ಲಲ್ಲ ಅಲ್ಲ, 8 ಸಾರಿ 4 ಸರ್ತಿ 5 ಸರ್ತಿ ಗೆದ್ದವರು ಇದ್ದಾರೆ. ಗೆಲ್ಲೋದು ಹೇಗೆ ಪುಸ್ತಕ ಬರೀರಿ, ಅದೇನಾದ್ರೂ ಮಾಡಿ. ಅಲ್ಲ, ಈ 8 ಸಾರಿ ಗೆಲ್ಲುವುದರ ಗುಟ್ಟೇನಂತೇಳಿ ನಮ್ಗೆ ರಾಜಕಾರಣಿಗಳಿಗೆ ಹೇಳಿದ್ರೆ ನಮ್ಗೆ ಆಗ್ತದೆ ಅಂತೇಳಿ ಅಲ್ಲ, ಸ್ವಲ್ಪ ಪ್ರಯತ್ನ ಪಡ್ಬಹುದು ಅಂತೇಳಿ, ಸ್ವಲ್ಪ ಪ್ರಯತ್ನ ಪಡೋಣ ಅಂತ ನಮ್ಗೆ ಅನ್ಸ್ಬಿಡುತ್ತೆ. ಸಭಾಪತಿಯವರೇ, ತಮ್ಮ ಸುದೀರ್ಘವಾದಂಥ ರಾಜಕಾರಣ ಜೀವನದಲ್ಲಿ ತಾವು ಇಟ್ಟಿರುವಂಥ ಹೆಜ್ಜೆಗಳು, ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿರುವಂಥ ಯೋಚನೆಗಳು ಮತ್ತು ಚಿಂತನೆಗಳು ಒಂದು ರಾಜಕಾರಣದ ತಲೆಮಾರಿಗೆ ಒಂದು ಸಾಕ್ಷಿಯಾಗಿದೆ ಅಂತ ನಾನು ಭಾವಿಸಿ, ತುಂಬ ಜನ ಹಿರಿಯರು ಹರಿಪ್ರಸಾದದಿಂದ ಪ್ರಾರಂಭವಾಗಿ ಇಡೀ ಸದನ ಒಕ್ಕೊರಲಿಂದ ತಮಗೆ ಅಭಿನಂದನೆಗಳನ್ನು ಸಲ್ಲಿಸುವಂಥ ಈ ಸಂದರ್ಭದಲ್ಲಿ ಸಾಂದರ್ಭಿಕವಾಗಿ ನಾನೊಂದು ಸಾರಿ ಬಡವರ ಬಗ್ಗೆ, ಗ್ರಾಮ ಸಹಾಯಕರ ಬಗ್ಗೆ ಒಂದು ಪ್ರಶ್ನೆ ಹಾಕಿದ್ದೆ. ಇಲ್ಲಿ ನಮ್ಮ ಕಾಗೇರಿಯವರು ಉತ್ತರ ಕೊಡ್ತಾ ಇದ್ರು. ನಾನು ಹೇಳ್ತೇನೆ, ಗ್ರಾಮ ಸಹಾಯಕರಿಗೆ ಸಹಾಯ ಮಾಡ್ತೇವೆ ಅಂತೇಳಿ ನೀವು ಭರವಸೆ ಕೊಡಬೇಕು ಅಂತ ನಾನು ಹೇಳ್ತಾ ಇದ್ದೆ. ಕಾಗೇರಿಯವರು ಉತ್ತರ ಕೊಟ್ಟು ನನ್ನನ್ನು ಪ್ರಶ್ನೆ ಕೇಳಿದ ನನ್ನನ್ನೇ ಸ್ವಲ್ಪ ತಬ್ಬಿ ಮಾಡ್ತಾ ಇದ್ರು. ಈ ಕಾಗೇರಿಯವರು ಮತ್ತೆ ನಮ್ಮ ಕೃಷ್ಣ ಬೈರೇಗೌಡರೆಲ್ಲ ಸ್ವಲ್ಪ ಬುದ್ಧಿವಂತರಲ್ಲಿ ಕೆಲವರು, ಈ ರಾಜಕಾರಣದಲ್ಲಿ ಸ್ವಲ್ಪ ಅನುಭವ ಇದ್ದವರು. ಹೌದಲ್ಲ, ಪ್ರೀತಿಯಿಂದ ಹೇಳಿದೆ, ವಿಶೇಷ ಪ್ರೀತಿಯಿಂದ ಹೇಳಿದೆ, ಅದರಲ್ಲಿ ಇದಿಲ್ಲ. ಅದು ಯಾವ ರೀತಿ ಉತ್ತರ ಕೊಡ್ತಾರೆ ಅಂದರೆ, ಆ ಪ್ರಶ್ನೆ ಕೇಳಿದವನಿಗೆ ತನ್ನ ಪ್ರಶ್ನೆ ತಪ್ಪಾಗಿರ್ಬೇಕು ಅಂತ ಅನಿಸುವಂಥ ವಾತಾವರಣದ ಮಧ್ಯೆ ಕಾಗೇರಿಯವರು ಆದಷ್ಟು ಉತ್ತರ ಕೊಟ್ಟಿದ್ದು. ಆವಾಗ ನಾನು ಬಿಟ್ಟಿಲ್ಲ, ನಾನು ಸ್ವಲ್ಪ ಗಟ್ಟಿ ಮಾತಾಡಿದ್ದೆ. ಆಗ ಹೊರಟ್ಟಿಯವರು ಏನು ಹೇಳಿದ್ರು, ಸಭಾಪತಿ ಆಗಿರಲಿಲ್ಲ, ಇಲ್ಲಿ ವಿರೋಧ ಪಕ್ಷದಲ್ಲಿದ್ದರು. ಕಾಗೇರಿ, ನಿನ್ನ ಮಾತು ಕೇಳಿದ್ರೆ ಮಂಗ ಕೈ ಬಿಡ್ತಾ ಇತ್ತೆ, ಮಂಗ ಮರದಿಂದ ಕೈ ಬಿಡ್ತಾ, ಗಿಡದಾಗಿನ ಮಂಗ ಕೈ ಬಿಡ್ತೈತೆ. ಅದಕ್ಕೋಸ್ಕರ ಅವ್ನು ಬಡವರ ಬಗ್ಗೆ ಕೇಳಿದ್ದಾನೆ, ನ್ಯಾಯ ಕೊಡ್ಬೇಕಲ್ಲಪ್ಪ ನೀನು. ಈ ರೀತಿ ಮಾತಿನಲ್ಲೇ ಬುದ್ಧಿವಂತಿಕೆಯಿಂದ ಹೊಸ ಹುಡುಗನೊಬ್ಬನನ್ನು ಕಟ್ಟಿ ಹಾಕು ಸರಿಯಲ್ಲ ಅಂತ ಹೇಳಿದ್ರು. ಪರಿಣಾಮವಾಗಿ ಸರ್ಕಾರ, ಮಂತ್ರಿಗಳು ಒಪ್ಪಿದ್ರು, ಅದರಿಂದ ನಂಗೆ ಸಹಾಯ ಆಯಿತು. ಹಾಗಾಗಿ ಹೊಸ ಸಹಸ್ರ ಸಹಾಯಕ್ಕೆ ಬರ್ತಾ ಇರುವುದನ್ನು ನಾನು ಕಂಡಿದ್ದೆ. ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿರುವುದನ್ನು ಗಮನಿಸಿ ಇವತ್ತಿಷ್ಟು ಎತ್ತರಕ್ಕೆ ನೀವು ಬೆಳೆದಿರುವಂಥ ಸಂದರ್ಭದಲ್ಲಿ ನಾನು ತುಂಬ ಹೇಳಬೇಕಾದಂಥ ಅವಶ್ಯಕತೆಗಳಿಲ್ಲ. ಒಂದು ದಾಖಲೆಗೆ, ಲಿಮ್ಕಾ ದಾಖಲೆಗೆ ತಾವು ಸೇರಿ ಹೋಗಿದ್ದು ಇಡೀ ಸದನಕ್ಕಾಗಿರುವಂಥ ಒಂದು ಶತಮಾನದ ಇತಿಹಾಸ ಇರುವಂಥ ಈ ಸದನದ ಗೌರವ ಮತ್ತಷ್ಟು ಹೆಚ್ಚಿದೆ. ಅದಕ್ಕೆ ಕಾರಣಕರ್ತರು ತಾವು ಅನ್ನುವ ಕಾರಣಕ್ಕೆ ವಿಪಕ್ಷಗಳ ಮತ್ತು ಇಡೀ ಸದನದ ಪರವಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತಿಪ್ಪೇಸ್ವಾಮಿ, ಆಮೇಲೆ ಮಾತಾಡ. ಅವಕಾಶಕ್ಕಾಗಿ ಬೇಗ ಮುಗಿಸಿ. ಸಭಾಪತಿಗಳಿಗೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಒಳಗೆ ಅವರ ಹೆಸರು ದಾಖಲೆಯಾಗಿದ್ದು ವಿಶೇಷವಾಗಿ ನಮ್ಮೆಲ್ಲರಿಗೂ ಬಹಳ ಸಂತೋಷದ ಸಂಗತಿ. ಬಹಳ ಮುಖ್ಯವಾಗಿ ಇವತ್ತು ಅವರು ಪಶ್ಚಿಮ ಪದವೀಧರ ಏನೋ ನಮ್ಮ ಶಿಕ್ಷಕರ ಮತಕ್ಷೇತ್ರದಲ್ಲ, ಆ ಶಿಕ್ಷಕರು ಮಾತ್ರ ಅಲ್ಲ, ಇಡೀ ರಾಜ್ಯದೊಳಗೆ ಇರ್ತಕ್ಕಂಥ ಪ್ರಾಥಮಿಕ ಶಾಲೆಯಿಂದ ಹಿಡಿದು ವಿಶ್ವವಿದ್ಯಾಲಯದ ಎಲ್ಲ ಶಿಕ್ಷಕರು, ಪ್ರಾಧ್ಯಾಪಕರು ಕೂಡ ಬಹಳ ಸಂತೋಷವಾಗಿದೆ ಅಂತಕೊಂಡು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಬ್ಬ ವ್ಯಕ್ತಿ
ಎಲ್ಲರೂ ಪ್ರಸ್ತಾಪ ಮಾಡಿದ ಹಾಗೆ ಒಂದೇ ಕ್ಷೇತ್ರದಿಂದ 8 ಬಾರಿ ಆಯ್ಕೆ ಆಗುವುದು ಅಷ್ಟೊಂದು ಸರಳವಾದಂಥ ಕೆಲಸ ಅಲ್ಲ. ಅದೇ ರೀತಿ ಒಬ್ಬ ಶಿಕ್ಷಕರಾದವರು ವಿಧಾನ ಪರಿಷತ್ ಸದಸ್ಯರಾಗಿ, ಸಚಿವರಾಗಿ ಮತ್ತು ಸಂವಿಧಾನದ ಅತ್ಯುನ್ನತವಾದಂಥ ದೊಡ್ಡ ಸ್ಥಾನ ಈ ಸಭಾಪತಿ ಸ್ಥಾನಕ್ಕೆ ಬರುವುದನ್ನು ಕೂಡ ಅಷ್ಟೊಂದು ಸರಳವಾದಂಥ ಕೆಲಸ ಅಲ್ಲ. ಈ ಸಂದರ್ಭದೊಳಗೆ ತತ್ವಜ್ಞಾನಿಯಾಗಿರ್ತಕ್ಕಂಥ HW ಲಾಂಗ್ಫೆಲೋ ಅನ್ನೋ ವ್ಯಕ್ತಿ ಒಂದು ಮಾತಾಡ್ತಾನೆ. ಮಹಾನ್ ವ್ಯಕ್ತಿಗಳು ಸಾಧಿಸಿದ ಎತ್ತರಗಳೆಲ್ಲವೂ ಅವು ಒಂದೇ ನೆಗೆತಕ್ಕೆ ಸಾಧಿಸಿದವುಗಳಲ್ಲ. ಒಡನಾಡಿಗಳು ಮಲಗಿ ನಿದ್ರಿಸುತ್ತಿರುವಾಗ ದುಡಿದು ಪಡೆದಂಥವುಗಳಂತೂ ಮಾತನ್ನು ಹೇಳ್ತಾರೆ. ಅದು ನೆನಪಾಗ್ತದೆ. ಯಾಕಂದ್ರೆ ನೀವು ಇಷ್ಟೊಂದು ಎತ್ತರ ಸ್ಥಾನಕ್ಕೆ ನೀವು ಬರಬೇಕಾದ್ರೆ ನೀವೆಷ್ಟು ಕಷ್ಟಪಟ್ಟಿರಿ, ನಿಮ್ಮ ಜೊತೆಗೆ ಇದ್ಕೊಂಡು ನಾವು ನೋಡಿಕೊಂಡಿವಿ. ನಮ್ಮ ರಾಜ್ಯದೊಳಗೆ ಶಿಕ್ಷಕರ ಸಂಘಟನೆಗಳು ಯಾವೂ ಇರಲಿಲ್ಲ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆ ಮಾತ್ರ ಇತ್ತು. ಆದರೆ ತಾವು ರಾಜ್ಯದೊಳಗೆ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ಶಿಕ್ಷಕರ ಸಂಘವನ್ನು ಕಟ್ಟಿ ಬೆಳೆಸಿದಿರಿ. ಅದರಿಂದ ಎಷ್ಟು ಶಿಕ್ಷಕರು ಬದುಕಿದಾರ, ಎಷ್ಟು ಶಿಕ್ಷಕರಿಗೆ ಜೀವ ಬಂದದ. ಬಹಳ ಜನ ನೀವು ಮಾಡಿದಂಥ ಕೆಲಸ ನೋಡಿಕೊಂಡು ನಾ ಈ ಮಾತು ಹೇಳಬೇಕಾಗ್ತದ. ಬಹಳ ಜನ ಶಿಕ್ಷಕರು ಅವ್ರ ಮಕ್ಕಳಿಗೆ ಬಸವರಾಜ್ ಹೊರಟ್ಟಿ ಅಂತ ತಿಳ್ಕೊಂಡು ಹೆಸರು ನಾಮಕರಣ ಮಾಡ್ಯಾರ. ಇದರ ಅರ್ಥ ತಿಳ್ಕೊಬೇಕಾಗ್ತದ. ಅಂದ್ರೆ ಶಿಕ್ಷಕರು ಎಷ್ಟು ಕಷ್ಟ ಕಾಲದಾಗಿದ್ರು ಅವರ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ಇಡೀ ತಮ್ಮ ಜೀವನವನ್ನು ಅವ್ರು ಅರ್ಪಿಸಿಕೊಂಡಂತ ವ್ಯಕ್ತಿ. ಅವಾಗಿನ ಕಾಲಕ್ಕೆ ಖಾಸಗಿ ಶಿಕ್ಷಣ ಸಂಸ್ಥೆಯೊಳಗೆ ಜಾಬ್ ಸೆಕ್ಯೂರಿಟಿ ಇರಲಿಲ್ಲ. ಯಾವಾಗ ಮ್ಯಾನೇಜ್ಮೆಂಟ್ ಮನೆಗೆ ಕಳಿಸ್ತಾರ ನಮ್ಗೆ ಗೊತ್ತಿರಲಿಲ್ಲ. ಮತ್ತು 100% ಸ್ಯಾಲ್ರಿ ಇರಲಿಲ್ಲ. ಅವ್ರು ಎಷ್ಟು ಕೊಡ್ತಾರ ಪ್ರಕಾರ ಅಷ್ಟೇ ತಗೋಬೇಕು. ನಾಳಿಂದ ಸಾಲಿಗೆ ಬರಬೇಡಪ್ಪ ನೀ ನೌಕರಿಗೆ ಅಂದ್ರೆ ಬಿಟ್ಟು ಹೋಗ್ಬೇಕು. ಆ ಸ್ಥಿತಿ ಇತ್ತು. ಅನುದಾನ ರಹಿತ. ಇಲ್ಲಿ ಕೊಡ್ತಿದ್ರು ಒಂದು 50%, 70% ಕೊಡ್ತಿದ್ರು. ಆದ್ರೆ 100% ಸ್ಯಾಲ್ರಿ ಚೆಕ್ ಸಿಸ್ಟಮ್ ಮೂಲಕ ಪ್ರತಿಯೊಬ್ಬ ಶಿಕ್ಷಕಗೆ ಆ ವೇತನ ಮುಟ್ಟುವಂಗ ಮಾಡ್ತಕ್ಕಂಥ ಒಂದು ಕೆಲಸ ಮಾನ್ಯ ಬಸವರಾಜ್ ಹೊರಟ್ಟಿಯವರು ಮಾಡಿದ್ದಾರೆ. ಅವನ್ನೆಲ್ಲ ನಾವು ನೆನಪಿಸ್ಕೋಬೇಕಾಗ್ತದೆ. ಮತ್ತು ಹೊರಟ್ಟಿಯವರಿಗೆ ಬರೇ ಸೋಲಿಲ್ಲದ ಸರ್ದಾರಲ್ಲ, ಭಾಳ ಜನ ಭಾಳ ಬಿರುದು ಕೊಟ್ಟಾರ ಅವರಿಗೆ. ಹೋರಾಟಕ್ಕೆ ಮತ್ತೊಂದು ಹೆಸರಂದ್ರೆ ಬಸವರಾಜ್ ಹೊರಟ್ಟಿಯವರು. ಹಲವಾರು ಇವತ್ತು ನಮ್ಮ ಶಿಕ್ಷಕರ ಬಳಗ ಈ ರೀತಿಯ ಸಾಕಷ್ಟು ಬಿರುದುಗಳನ್ನು ಅವರು ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ನಾ ಹೇಳಬೇಕಾದದ್ದು ಏನಪ್ಪ ಅಂದ್ರೆ, ಭಾಳ ಜನ ಪ್ರಸ್ತಾಪ ಮಾಡ್ಯಾರ. ಬಸವರಾಜ್ ಹೊರಟ್ಟಿ ಅವರಿಗೆ ಯಾವ ಸಚಿವ ಸ್ಥಾನ ಕೊಟ್ಟರು ಕೂಡ ಅದನ್ನು ಸಮರ್ಥವಾಗಿ ನಡೆಸಿಕೊಂಡು ಹೋಗ್ತಕ್ಕಂಥ ಒಂದು ಸಾಮರ್ಥ್ಯ, ಒಂದು ಕಲೆ ನಮ್ಮ ಏನು ಸಭಾಪತಿಗಳಲ್ಲಿ ಇದೆ. ಅವರು ಗ್ರಾಮೀಣ ಅಭಿವೃದ್ಧಿ ಸಚಿವರಾಗಿ, ಶಿಕ್ಷಣ ಸಚಿವರಾಗಿ, ವಿಜ್ಞಾನ ತಂತ್ರಜ್ಞಾನ ಸಚಿವರಾಗಿ, ಕಾನೂನು ಸಚಿವರಾಗಿ ಬಹಳಷ್ಟು ಇಲಾಖೆಯೊಳಗೆ ಕೆಲಸ ಮಾಡಿರಿ. ಮತ್ತೊಂದು ಪ್ರತಿ ಯಾವ್ಯಾವ ಇಲಾಖೆ ಕೆಲಸ ಮಾಡಿರಿ ತಮ್ಮ ದಾಖಲೆಯನ್ನು, ಗುರುತುಗಳನ್ನು ಬಿಟ್ಟು ಹೋಗೋ ರೀತಿ ಒಳಗೆ ಕೆಲಸ ಮಾಡಿರಿ. ಒಂದೆರಡು ಉದಾಹರಣೆ ಕೊಡ್ಲಿಕ್ಕೆ ಬಯಸ್ತೀನಿ. ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿ ಮಿನಿಸ್ಟ್ರಿ ಇರುವಾಗ ನಮ್ಮ ಧಾರವಾಡದ ವಿಶ್ವವಿದ್ಯಾಲಯದೊಳಗೆ ರೀಜನಲ್ ಸೈನ್ಸ್ ಸೆಂಟರ್ ಮಾಡಿದ್ರಿ. ಆ ರೀಜನಲ್ ಸೈನ್ಸ್ ಸೆಂಟರ್ ಮಾಡೋದ್ರಿಂದ ಆ ಭಾಗದ ಪ್ರಾಥಮಿಕ ಶಾಲೆ ಮಕ್ಕಳಿಗೆ, ಪ್ರೌಢಶಾಲಾ ಮಕ್ಕಳಿಗೆ, ಪದವಿ ಪೂರ್ವ ಕಾಲೇಜಿನ ಮಕ್ಕಳಿಗೆ ಅದು ವಿಜ್ಞಾನದ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಲಿಕ್ಕೆ ಅದೊಂದು ಸ್ಫೂರ್ತಿಯ ಒಂದು ಸೆಲೆಯಾಗಿ ಇವತ್ತು ನಿಂತ್ಕೊಂಡದ. ಬಹುಶಃ ತಾವು ಕಾನೂನು ಸಚಿವರು ಸ್ವಲ್ಪ ಅವಧಿಯೊಳಗಿದ್ರಿ. ಕಾನೂನು ಸಚಿವರು ನೀವು ಇರಲಿಲ್ಲ ಅಂದ್ರೆ ನಮ್ಮ ಧಾರವಾಡಕ್ಕೆ ಲಾ ಯೂನಿವರ್ಸಿಟಿ ಬರ್ತಿರ್ಲಿಲ್ಲ. ಇವತ್ತು ಹೈಕೋರ್ಟ್ ಕೂಡ ಸ್ಥಾಪನೆ ಆದದ್ದು ನಿಮ್ಮ ಓದಿಯೊಳಗೆ ಅದ. ಈ ರೀತಿ ಒಂದಲ್ಲ ಎರಡಲ್ಲ ನೀವು ಯಾವ್ಯಾವ ಒಂದು ಸ್ಥಾನದೊಳಗಿದ್ದೀರಿ, ಆ ಸಚಿವ ಸ್ಥಾನದಾಗ ಇದ್ದಾಗ ಅದರೊಳಗೆ ದಾಖಲೆ ಆಗಿರ್ತಕ್ಕಂಥ ಗುರುತುಗಳನ್ನು ತಾವು ಬಿಟ್ಟು ಹೋಗಿರಿ. ಸಾಕಷ್ಟು ಕೆಲಸ ಮಾಡಿದ್ರಿ ಅನ್ನೋ ಮಾತನ್ನ ಈ ಸಂದರ್ಭದೊಳಗೆ ನಾ ಹೇಳಿಕ್ ಬಯಸ್ತೀನಿ. ಬಹಳ ಮುಖ್ಯವಾಗಿ ನಾ ಹೇಳಬೇಕಾಗ್ತದೆ, ನಾನು ಕೂಡ ಸಂಘಟನೆಯೊಳಗೆ ಬೆಳೆದು ಬಂದು ನಿಮ್ಮೆಲ್ಲ ಮಾರ್ಗದರ್ಶನದೊಳಗೆ ಕರ್ನಾಟಕ ಶಾಲಾ ಮಾಧ್ಯಮಿಕ ಶಿಕ್ಷಕರ ಸಂಘದ ನಿಮ್ಮ ರಾಜ್ಯ ಘಟಕದ, ತಾಲೂಕು ಘಟಕದ ಅಧ್ಯಕ್ಷನಾಗಿ ಕೆಲಸ ಮಾಡೀನಿ. ನಾನು ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಕೆಲಸ ಮಾಡೀನಿ. ರಾಜ್ಯ ಘಟಕದ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿಯೂ ಕೂಡ ನಿಮ್ಮ ಜೊತೆಗೆ ಹಲವಾರು ಹೋರಾಟದೊಳಗೆ ನಾವು ಬೆಳೆದು ಬಂದಿದ್ದೀವಿ. ಮತ್ತು ಇದ್ರ ಜೊತೆಗೆ ಕರ್ನಾಟಕ ವಿಶ್ವವಿದ್ಯಾಲಯಗಳು ನಿಮ್ಮ ಆಶೀರ್ವಾದದಿಂದ ಒಂದು ಬಾರಿ ಇಲ್ಲ 4 ಬಾರಿ ಕರ್ನಾಟಕದ ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯನಾಗಿ, 3 ಬಾರಿ ಸಿಂಡಿಕೇಟ್ ಸದಸ್ಯನಾಗಿ ನಾ ಆಯ್ಕೆ ಆಗಲಿಕ್ಕೆ ನಿಮ್ಮ ಮಾರ್ಗದರ್ಶನ ಮತ್ತು ನಿಮ್ಮ ಬೆಂಬಲ ಇತ್ತಂತಕೊಂಡು ನಾನು ಈ ಸಂದರ್ಭದೊಳಗೆ ಅದನ್ನೆಲ್ಲ ನೆನಪಿಸ್ಕೊಳ್ಳಕ್ಕೆ ಬಯಸ್ತೀನಿ. ತದನಂತರ ಭಾರತೀಯ ಜನತಾ ಪಾರ್ಟಿಯವರು ನನಗೆ ಟಿಕೆಟ್ ಕೊಟ್ಟರು. 2 ಬಾರಿ ಭಾರತೀಯ ಜನತಾ ಪಾರ್ಟಿಗೆ ಒಬ್ಬ ಅಭ್ಯರ್ಥಿಯಾಗಿ ವಿಧಾನ ಪರಿಷತ್ತನ್ನು ಪ್ರವೇಶ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದೊಳಗೆ ನೆನಪಿಸಿಕೊಂಡು ನಾ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ.
ಬಹಳ ಜನ ಹೇಳಿದ ಹಾಗೆ ಎಲ್ಲ ಪಕ್ಷದವರ ಜೊತೆಗೆ ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ಅದು ನಿಮ್ಮಲ್ಲಿ ವಿಶೇಷ ಗುಣ. ನೀವು ಯಾವುದೇ ಪಕ್ಷದಾಗಿದ್ರೂ ಇತರೆ ಪಕ್ಷದ ಎಲ್ಲ ನಾಯಕರ ಜೊತೆಗೆ, ಎಲ್ಲ ಮುಖ್ಯಮಂತ್ರಿಗಳ ಜೊತೆಗೆ ಒಳ್ಳೆಯ ಸಂಬಂಧವನ್ನು ತಾವು ಇಟ್ಕೊಂಡ್ ಬಂದಿರಿ. ಅದು ಬಹಳ ಮುಖ್ಯ. ಆ ಕಲೆಯನ್ನು ನಾವೆಲ್ಲ ಕಲ್ಕೋಬೇಕಾಗ್ಯದ. ಬಹುಶಃ ಅದು ಕಲೆ ಯಾರಿಗೂ ಬರಂಗಿಲ್ಲ. ಆ ಇಂಥ ಒಂದಲ್ಲ, ಹಲವಾರು ಒಳ್ಳೆಯ ಗುಣಗಳನ್ನು ತಾವು ಜೀವನದೊಳಗೆ ಅಳವಡಿಸ್ಕೊಂಡು ಬಂದಿದ್ದೀರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಕೊನೆಗೆ ಸಂಸ್ಕೃತಕ್ಕೊಂದು ಮಾತು ಬರ್ತದ, ಸುಖಂ ಜಿಯೇ ಶತಂ ಜಿಯೇ. ಸುಖವಾಗಿ ಬಾಳ್ರಿ, 100ಕ್ಕೂ 100 ವರ್ಷ ಅಂತ ಹೇಳ್ತಾರ ಅವ್ರು. 100ಕ್ಕೂ ಹೆಚ್ಚು ವರ್ಷ ತಾವು ಬಾಳ್ಬೇಕು, ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡ್ಬೇಕಂತ ತಿಳ್ಕೊಂಡು ಹೇಳ್ತಾ, ಈ ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ಏನು ಪ್ರಪೋಸಲ್ ಅನ್ನು ಪ್ರಸ್ತಾವನೆ ಕೊಟ್ಟಾರ ಹರಿಪ್ರಸಾದ್ ಅವರು, ಅವ್ರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ವಿಶೇಷವಾಗಿ ನನಗೆ ಅವಕಾಶ ಇರಲಿಲ್ಲ, 4-5 ಸಲ ಕೈ ಎತ್ತಿದ್ದೆ. ಅದರ ನಮ್ಮ ವಿಶೇಷವಾಗಿ ಮರ್ತಿಬೇಗೌಡರು ಅವ್ರ ಒತ್ತಾಯ ಇದೆ, ನನಗೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳಿಗೆ ವಿರಾಮ ಮಾಡ್ತೀನಿ. ತಿಪ್ಪೇಸ್ವಾಮಿ ಅವರು ಲಾಸ್ಟ್ ಸನ್ಮಾನ್ಯ ಸಭಾಪತಿಯವರೇ, ನನ್ನ ಸಂಪರ್ಕ ತಮ್ಮೊಟ್ಟಿಗೆ ಅಧಿಕಾರಿಯಾಗಿ ಜಾಸ್ತಿ, ಶಾಸಕನಾಗಿ ಕಮ್ಮಿ, ಬಹಳ ಕಮ್ಮಿ. 1983ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲನೇದಾಗಿ ರಾಜ್ಯದಲ್ಲಿ ಜನತಾ ಪರಿವಾರ ಸರ್ಕಾರ ಬಂದಾಗ, ರಾಮಕೃಷ್ಣ ಹೆಗಡೆಯವರ ನೇತೃತ್ವದ ಸರ್ಕಾರ ಬಂದಾಗ, ನಮ್ಮ ವರಿಷ್ಠರಾಗಿರ್ತಕ್ಕಂಥ ದೇವೇಗೌಡರು ಅಂದು ನೀರಾವರಿ ಲೋಕೋಪಯೋಗಿ ಸಚಿವರಾಗಿದ್ದಾಗ ನನ್ನನ್ನು ಆಪ್ತ ಕಾರ್ಯದರ್ಶಿಯಾಗಿ ನೇಮಕ ಮಾಡಿಕೊಂಡ್ರು. ಆ ಸಮಯದಲ್ಲಿ ತಾವು ಶಾಸಕರಾಗಿ ವಿಧಾನ ಪರಿಷತ್ನಲ್ಲಿ ತಾವಿದ್ರಿ. ತಮ್ಮೊಟ್ಟಿಗೆ ಅಂದಿನ ಕಾಲದಲ್ಲಿ AK ಸುಬ್ಬಯ್ಯನವರು, MR ತಂಗಾವರು, ನಾಗೇಗೌಡರು, ಮೆಣಸಿನಕಾಯಿಯವರು, TA ರೆಡ್ಡಿಯವರು ಮುಂತಾದರು ಅತಿ ಗಣ್ಯರಿದ್ದರು ಕೂಡ. ಬಹುಶಃ ಅದೇ ರೀತಿಯಲ್ಲಿ ಕ್ಯಾಬಿನೆಟ್ನಲ್ಲಿ ರಾಮಕೃಷ್ಣ ಹೆಗಡೆಯವರ ಕ್ಯಾಬಿನೆಟ್ನಲ್ಲಿ ದೇವೇಗೌಡರೊಟ್ಟಿಗೆ SR ಬೊಮ್ಮಾಯಿಯವರು, JH ಪಟೇಲ್ರು, B ರಾಜಯ್ಯನವರು, ಪ್ರೊಫೆಸರ್ ಲಕ್ಷ್ಮೀ ಸಾಗರ್ ಅವರು ಇದ್ದರು ಕೂಡ. ನಾನು ಯಾಕೆ ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ, ಅದೇ ಸಮಯದಲ್ಲಿ ಕೂಡ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂತಹ ವಿಧಾನಸಭೆ ಪ್ರವೇಶ ಮಾಡಿರ್ತಕ್ಕಂತಹ MP ಪ್ರಕಾಶ್ ಅವರು, PGR ಸಿಂಧ್ಯಾ, G ವಿಜಯ, ಜಿಗಜಿಣಿ ಮುಂತಾದವರಿಗೆ ಒಂದು ಮಿನಿಸ್ಟರ್ ಆಫ್ ಸ್ಟೇಟ್ ಅನ್ನು ಕೊಟ್ಟು, ಬಹುಶಃ ಅವರು ಇಲ್ಲಿ ಉತ್ತರ ಕೊಡಬೇಕಾದ್ರೆ ಕಷ್ಟ ಆಗ್ತದೆ ಅಂತೇಳಿ ಸುಮಾರು ಜನ ಹಿರಿಯ ಸಚಿವರು ಅವರ ಬೆಂಬಲಕ್ಕೆ ಇರ್ತಿದ್ರು. ಯಾಕೆ ಅಂತೇಳಿದ್ರೆ ಬಾಕಿಯವ್ರಿಗೆ ತುಂಬ ಕಷ್ಟ ಆಗೋದು. AK ಸುಬ್ಬಯ್ಯನವ್ರನ್ನ, ನಾಗೇಗೌಡರನ್ನ, TA ರೆಡ್ಡಿಯವ್ರನ್ನ, ತಂಗಾವ್ರು ಕೇಳ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡೋದು ಭಾರಿ ಕಷ್ಟ ಆಗೋದು. ಕ್ವಶನ್ ಅವರನ್ನೇ ಕೂಡ ನಿಭಾಯಿಸೋದು ಅಧಿಕಾರಿಗಳಿಗೆ ಅಷ್ಟು ಕಷ್ಟ ಆಗೋದು. ಏನು ಉಪ ಪ್ರಶ್ನೆ ಕೇಳ್ತಾರೆ ಅಂತಕ್ಕದ್ದನ್ನು ಕೂಡ ನಾವು ಆ ಆಫೀಸರ್ ಗ್ಯಾಲರಿಯಲ್ಲಿ ಕೂತ್ಕೊಂಡು ಬರ್ಕೊಡ್ಬೇಕಾಗೋದು. ನಮ್ಮೊಟ್ಟಿಗೆ ಸೆಕ್ರೆಟರಿಗಳು, ಡೆಪ್ಯೂಟಿ ಸೆಕ್ರೆಟರಿ, ಅಂಡರ್ ಸೆಕ್ರೆಟರಿಗಳು ಎಲ್ಲರೂ ಕೂಡ ಕೂತಿರ್ಬೇಕು, ಪ್ರತಿಯೊಂದು ಇಲಾಖೆಯೂ ಕೂಡ. ಬಹುಶಃ ತಾವು ಕೂಡ ಸಾಕಷ್ಟು ರೀತಿಯಲ್ಲಿ ಅವತ್ತು ತೊಡಗಿಸ್ಕೊಂಡು, ಅದು ವಿದ್ಯಾ ಇಲಾಖೆ ಇರ್ಬೋದು ಅಥವಾ ಸಾರ್ವಜನಿಕ ಸಮಸ್ಯೆಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ರೀತಿಯಲ್ಲಿ ತಾವು ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ದೀರಿ. ಅದು ನನ್ನ ನೆನಪಿನ ಆಳದಲ್ಲಿದೆ. ತದನಂತರವಾಗಿ ತಾವು ರಾಮಕೃಷ್ಣ ಹೆಗಡೆಗೆ ತುಂಬ ಒಡನಾಟ ಇಟ್ಕೊಂಡವರು ತಾವು. ತದನಂತರ ತಾವು ಏನು ನಮ್ಮ ವರಿಷ್ಠರ ಆಹ್ವಾನ ಮೇರೆಗೆ ನಮ್ಮೊಟ್ಟಿಗೆ ಬಂದ್ರಿ. ಎಲ್ಲಿ ಬಂದರೂ ಕೂಡ ತಾವು ತಮ್ಮ ಪ್ರಿನ್ಸಿಪಾಲ್ನ ತಾವು ಎಲ್ಲಿ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ. ತಮ್ಮದೇ ಆದ ಬದ್ಧತೆ, ತಮ್ಮದೇ ಆದಂಥ ಸಿದ್ಧಾಂತಕ್ಕೆ ಒಳಪಟ್ಕೊಂಡಿದ್ದೀರಿ. ತಾವು 2006-08ನೇ ಇಸ್ವಿಯಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂತಹ ಕುಮಾರಸ್ವಾಮಿ ಅವರ ಅಂದಿನ BJP ಮತ್ತು JDS ಮೈತ್ರಿ ಸರ್ಕಾರದಲ್ಲಿ ಶಿಕ್ಷಣ ಮತ್ತು ಕಾನೂನು ಸಚಿವರಾಗಿ ಏನು ಕೆಲಸ ಮಾಡಿದ್ದೀರಿ, ಬಹುಶಃ ಅದು ಒಂದು ಚಾರಿತ್ರಿಕವಾಗಿ ಬರೀತಕ್ಕಂತಹ ಒಂದು ಸನ್ನಿವೇಶ. ಆ ಸಮಯದಲ್ಲಿ ಸುಮಾರು 600 ಹೈಸ್ಕೂಲ್ಗಳನ್ನು ಮುಂಜಾತಿ ಕೊಟ್ಟಿದ್ದೀರಿ, 200 ಪ್ರಥಮ ದರ್ಜೆ ಕಾಲೇಜುಗಳನ್ನು ಕೊಟ್ಟಿದ್ದೀರಿ. ನೀವೊಂದು ಘೋಷಣೆ ಕೂಡ ಮಾಡಿದ್ದೀರಿ, ಇನ್ನೂ ಜ್ಞಾಪಕ ಇದೆ. ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಕೂಡ ಕನಿಷ್ಠ ಒಂದು ಪ್ರಥಮ ದರ್ಜೆ ಕಾಲೇಜ್ ಇರಬೇಕು ಅಂತಕ್ಕಂಥದ್ದು ಕೂಡ ತಾವು ಮಾಡಿದ್ದೀರಿ. ಇವತ್ತು ಇದೊಂದೇ ಅಲ್ಲ, ಪ್ರತಿಯೊಂದು ಶಾಲೆಗಳಿಗೆ ಮತ್ತು ಪದವಿ ಪೂರ್ವ ಕಾಲೇಜುಗಳಿಗೆ
ಕಡ್ಡಾಯವಾಗಿ ಕಟ್ಟಡ ಕಟ್ಟಬೇಕು ಅಂತ ದೃಷ್ಟಿಯಲ್ಲಿ ಕೂಡ ತಾವು ಅಂದಿನ ಲೋಕೋಪಚಾರವಾಗಿರ್ತಕ್ಕಂಥ ರೇವಣ್ಣರೊಟ್ಟಿಗೆ ಕೂತ್ಕೊಂಡು ಕೂಡ ಸಾಕಷ್ಟು ರೀತಿಯಲ್ಲಿ ಅನುದಾನವನ್ನು ಕೂಡ ತಾವು ಬಜೆಟ್ನಲ್ಲಿ ಕೊಡಿಸಿದ್ದೀರಿ ತಾವು ಕೂಡ ಬಹುಶಃ ಅಂದಿನ ಏನು ತಾವು ಮಂಜೂರು ಮಾಡಿಕೊಟ್ಟಂಥ ಶಾಲೆಗಳು ಇವತ್ತು ಕೂಡ ನಡೀತಿದೆ. ಅದೇ ರೀತಿಯಲ್ಲಿ ಕೂಡ ಪ್ರಪ್ರಥಮವಾಗಿ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಕೂಡ ತೆರಲಿಕ್ಕೆ ನೀವು ಕಾರಣಕರ್ತರಾಗಿದ್ದೀರಿ. ನೀವು ಎಲ್ಲೇ ಇದ್ದರೂ ಕೂಡ ಆತ್ಮೀಯವಾಗಿರ್ತೀರಿ. ತಮ್ಮ ಸಂಬಂಧಗಳು ಪ್ರತಿಯೊಬ್ಬ ಯಾವುದೇ ರಾಜಕೀಯ ಪಕ್ಷದಲ್ಲಿ ಇದ್ದರೂ ಕೂಡ ರಾಜಕೀಯವಾಗಿ ಏರುಪೇರಾದರೂ ನಾವು 1980ನೇ ದಶಕ ಮತ್ತು 90ನೇ ದಶಕದಲ್ಲಿ ಸಾಕಷ್ಟು ರಾಜಕೀಯ ಏರುಪೇರು ಆಗಿದೆ. ಆದರೆ ಎಲ್ಲಿ ಕೂಡ ತಮ್ಮ ಬಾಂಧವ್ಯವನ್ನು ತಮ್ಮ ವೈಯಕ್ತಿಕ ಇದನ್ನು ಕೂಡ ನಾವು ಎಲ್ಲಿ ಬಿಟ್ಟುಕೊಟ್ಟಿಲ್ಲ ತಾವು. ಇದು ಬಹುಶಃ ನೀವು ಹೊಂದಿರತಕ್ಕಂತಹ ನಿಮ್ಮ ಭಾವನೆಗಳು ಸಿದ್ಧಾಂತಗಳು ಮತ್ತು ನೀವು ಹೇಳ್ಕೊಳ್ತಕ್ಕಂಥ ನೀತಿಯಿಂದ ಕೂಡ ಆ ಸಂಬಂಧಗಳನ್ನು ಬೆಳೆಸ್ಕೊಂಡಿದ್ದೀರಿ. ದೇವರು ತಮಗೆ ದಯಾಮಯ ಒಳ್ಳೆ ಆರೋಗ್ಯ ಆಯುಷ್ ಕೊಡಲಿ, ಒಳ್ಳೆ ಶ್ರೇಷ್ಠ ಕೊಡಲಿ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ.